ಸಿವಿವಿ ಜಯಂತಿ ಮತ್ತು 30ನೇ ದತ್ತಿ ದಿನಾಚರಣೆ ಕಳೆದ ಒಂದು ತಿಂಗಳಿನಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕ್ರೀಡಾಕೂಟ, ಸಾಂಸ್ಕೃತಿಕ ಸ್ಪರ್ಧೆಗಳು, ಸಿವಿವಿ ರವರ ಬಗ್ಗೆ ಪ್ರಬಂಧ ಬರೀತಕ್ಕಂಥ ಸ್ಪರ್ಧೆ ಮತ್ತು ನಮ್ಮ ಸಂಸ್ಥೆಗಳ ದತ್ತಿ ದಿನಾಚರಣೆ ಕಾರ್ಯಕ್ರಮಗಳಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ರಕ್ತದಾನ ಶಿಬಿರ 4237 ಯೂನಿಟ್ಗಳು. ಇದರ ಎಲ್ಲದ ಕಾರ್ಯಕ್ರಮಗಳ ಮುಕ್ತಾಯ ಸಮಾರಂಭ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇವತ್ತು 30ನೇ ತಾರೀಕು ಸಿ ವಿ ವೆಂಕಟರಾಯಪ್ಪನವರ ಹುಟ್ಟು ಹಬ್ಬ. ಮೊದಲಿಗೆ ಬೆಳಗ್ಗೆ 7 ಗಂಟೆಗೆ ಎಲ್ಲ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿರ್ತಕ್ಕಂಥ ರೋಗಿಗಳಿಗೆ ಹಣ್ಣು ಹಂಪಲನ್ನ ವಿತರಣೆ ಮಾಡ್ತಕ್ಕಂಥದ್ರಿಂದ ಪ್ರಾರಂಭವಾಗಿ ನಂತರ ಗಣೇಶನ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿ ಅವರ ಪುಣ್ಯ ಸ್ಥಳ, ಈ ಬಾರಿ ಅದಕ್ಕೆ ನಾವು ಸ್ಮೃತಿ ಕುಟೀರ ಅಂತ ಹೆಸರನ್ನ ನಾಮಕರಣ ಮಾಡಿದ್ದೇವೆ. ಆ ಸ್ಮೃತಿ ಕುಟೀರದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಪ್ರಧಾನ ಪೋಷಕಿಯಾಗಿದ್ದಂತಹ ಶ್ರೀಮತಿ ಸಿ ವಿ ಕಮಲಮ್ಮರವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಸಹ ಆಯ್ತು. ವಿಶೇಷ ಅಲಂಕಾರವನ್ನ ಇವತ್ತು ಅವರ ಸ್ಮೃತಿ ಕುಟೀರದ ಬಳಿ ಎಲ್ಲ ಸಿಬ್ಬಂದಿ ವರ್ಗದವರು, ಸಂಸ್ಥೆಗಳು, ಅವರ ಹಿತೈಷಿಗಳು, ಅಭಿಮಾನಿಗಳು ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಅವರ ಸ್ಮೃತಿ ಕುಟೀರದಲ್ಲಿ ಅವರಿಗೆ ನಮನವನ್ನ ಸಲ್ಲಿಸಿ, ಈಗ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಅತ್ಯಂತ ಸಾಧಕರು ಎಂಬತಕ್ಕಂತಹ 10 ಜನರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡ್ತಕ್ಕಂಥದ್ದಾಗ್ಬೋದು. ಅದಾದ ನಂತರ ನಮ್ಮ ಒಂದು ದತ್ತಿ ದಿನಾಚರಣೆಯಲ್ಲಿ ಸಿಬ್ಬಂದಿ ವರ್ಗದವರು ಯಾರ್ಯಾರು ನಿವೃತ್ತಿ ಆಗಿರ್ತಾರೆ ಅಥವಾ ಅಕಾಲಿಕ ನಿಧನ ಹೊಂದಿರ್ತಾರೆ ಅವರಿಗೆ ಸನ್ಮಾನವನ್ನ ಮಾಡಿ, ಮಾಧ್ಯಮದ ಮಿತ್ರರಿಗೆ ನಡೆದಂತಹ ಕ್ರೀಡಾಕೂಟದ ಬಹುಮಾನ ವಿತರಣೆ ಮತ್ತು ನೆನಪಿನ ಕಾಣಿಕೆಯನ್ನ ಕೊಡ್ತಕ್ಕಂಥದ್ದು, ನಮ್ಮ ದತ್ತಿಯ ಎಲ್ಲ ಸದಸ್ಯರಿಗೆ ನೆನಪಿನ ಕಾಣಿಕೆಯನ್ನ ಕೊಡ್ತಕ್ಕಂಥದ್ದು ಮತ್ತು ಈ ಎಲ್ಲ ಸ್ಪರ್ಧೆಗಳಲ್ಲಿ ವಿಜೇತರಾಗಿರ್ತಕ್ಕಂಥವರಿಗೆ ಬಹುಮಾನ ವಿತರಣೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯಾಂಶಗಳಾಗಿದ್ದಾವೆ. ಇವತ್ತು ಮಾಧ್ಯಮದ ಸ್ನೇಹಿತರು ನಿಮ್ಮ ಒಂದು ಸಹಕಾರದಿಂದ ಇಡೀ ರಾಷ್ಟ್ರ ಮಟ್ಟದಲ್ಲಿ ದಾಖಲೆ ಮಟ್ಟದಲ್ಲಿ ಒಂದು ರಕ್ತದಾನ ಶಿಬಿರ ಆಗಿದೆ. ನಾನು ಅವತ್ತೇ ಹೇಳಿದಾಗೆ ನಮ್ಮ ಜವಾಬ್ದಾರಿ ಹೆಚ್ಚಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮದೇ ಗುರಿಯನ್ನ ನಾವೇ ಮೀರ್ತಕ್ಕಂಥ ರೀತಿನಲ್ಲಿ ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರವನ್ನ ಮುಂದಿನ ವರ್ಷ ಕೇಳ್ತೀನಿ ಅಂತ ಹೇಳ್ತಾ, ಈ ಬಾರಿಯ ದತ್ತಿ ದಿನಾಚರಣೆ ಎಲ್ಲ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆದಿದೆ. ಎಲ್ಲವೂ ಸಹ ಇವತ್ತು ಮುಕ್ತಾಯ ಆಗ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಹಕಾರ ನೀಡಿದಂತಹ ನಮ್ಮ ಸಿಬ್ಬಂದಿ ವರ್ಗದವರು, ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂತಹ ಎಲ್ಲ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು, ವಿದ್ಯಾರ್ಥಿಗಳು, ಮಾಧ್ಯಮದ ಸ್ನೇಹಿತರು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಪ್ರತಿ ವರ್ಷನೂ ವಿಶೇಷನೇ, ನಮಗೆ ಯಾವ ವರ್ಷನೂ ಕಮ್ಮಿ ಅಂತಲ್ಲ. ಯಾವುದೇ ಒಂದು ಕೆಲಸ ಆಗ್ಲಿ ಕಳೆದ ಬಾರಿಗಿಂತಲೂ ಈ ಬಾರಿ ಹೆಚ್ಚು ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಷ್ಟೇನೇನೆ. ಅದು ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಚಟುವಟಿಕೆ ಆಗಿರ್ಬೋದು, ರಕ್ತದಾನ ಆಗಿರ್ಬೋದು, ಮತ್ತು ಈ ವೇದಿಕೆ ಮೇಲೆ ನಡೀತಕ್ಕಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗ್ಬೋದು, ಸನ್ಮಾನಿತರಾಗ್ಬೋದು. ಕಳೆದ ವರ್ಷ ಏನ್ ಮಾಡಿದ್ವಿ ಅದಕ್ಕಿಂತಲೂ ಒಂದು ಪಟ್ಟು ಜಾಸ್ತಿ ಮಾಡ್ತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಇರ್ತದೆ. ಕಳೆದ 1.5 ತಿಂಗಳಿನಿಂದ ಈ ಒಂದು ಸಿದ್ಧತೆಗಳು, ಕಾರ್ಯಕ್ರಮಗಳು ಪ್ರತಿನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಇದೆ. ಇದೆಲ್ಲದಕ್ಕೂ ನಮ್ಮ ಸಿಬ್ಬಂದಿ ವರ್ಗದವರು ತುಂಬಾ ಶ್ರಮ ಹಾಕಿದ್ದಾರೆ. ಅವರೆಲ್ಲರಿಗೂ ಸಹ ಮಾಧ್ಯಮದ ಮುಖಾಂತರ, ನಿಮ್ಮೆಲ್ಲರ ಮುಖಾಂತರ ಮತ್ತೊಮ್ಮೆ ಪ್ರತಿಯೊಬ್ಬ ರಕ್ತದಾನಿ ಯಾರ್ಯಾರು ಬಂದು ರಕ್ತದಾನವನ್ನ ಮಾಡಿ ಚಿಕ್ಕಬಳ್ಳಾಪುರದ ಘನತೆ ಕೀರ್ತಿಯನ್ನ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ, ಆ ಪ್ರತಿಯೊಬ್ಬ ದಾನಿಗೆ ಮತ್ತೊಮ್ಮೆ ನನ್ನ ಕೈ ಜೋಡಿಸಿ ನಮಸ್ಕಾರಗಳನ್ನ ತಿಳಿಸ್ತೇನೆ. ನಂಬರ್ ಹೇಳೋದಿಲ್ಲ, ನಂಬರ್ ನಮ್ಮ ಬಗ್ಗೆ ಮಾತನಾಡ್ಬೇಕು ಅಂತ ಹೇಳಿದೀನಿ. ಮುಂದಿನ ವರ್ಷನೂ ಸಹ ನಾನು ಅಷ್ಟೇನೇನೆ, ನಾವು ನಂಬರ್ ಹೇಳೋದಿಲ್ಲ. ಯಾಕಂದ್ರೆ ಕಳೆದ ವರ್ಷ ನಂಬರ್ ಜಾಸ್ತಿ ಮಾತನಾಡಿ ಎಲ್ಲೋ ಒಂದ್ ಕಡೆ ನಮ್ಮ ನಿರೀಕ್ಷೆ ಗುರಿ ಮುಟ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಈ ವರ್ಷ ನಾವು ನಂಬರ್ ಹೇಳೋದಿಲ್ಲ ಅಂತ ಹೇಳಿದ್ವಿ. ನಾವು 23ನೇ ತಾರೀಕು ಸಾಯಂಕಾಲ ನಮ್ಮ ನಂಬರ್ ಮಾತಾಡುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಇವತ್ತು ನಂಬರ್ ಮಾತಾಡಿದೆ. ಸೊ ಮುಂದಿನ ವರ್ಷ ಬಹುಶಃ ನಮ್ಮ ಗುರಿಯನ್ನ ನಾವು ಮೀರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಪ್ರಯತ್ನ ಅಂತೂ ನಮ್ಮದಾಗಿರ್ತದೆ. ಫಲಿತಾಂಶ ಭಗವಂತನಿಗೆ ಬಿಟ್ಟಂತದ್ದು. ಖಂಡಿತವಾಗ್ಲು ಪ್ರತಿ ವರ್ಷ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ.